ಅಫ್ಸರ್ ಕೊಡ್ಲಿಪೇಟೆನ ಅವ್ರನ್ನ ಯಾವತ್ತು ನೋಡೇ ಇಲ್ಲ ನಾವು, ಹೊರಗಿಂದ ಬಂದ್ಬಿಟ್ಟವ್ರಂತೆ, ಹಂಗಂತೆ ಹಿಂಗಂತೆ ಅಂತ. ಈ ಗುಮ್ಮ ಜಾಸ್ತಿ ಜನ ಬಿಡ್ತಾ ಇದ್ದಾರೆ, ಅದಕ್ಕೊಂದು ಕ್ಲಾರಿಟಿ ಸರ್. ಅಫ್ಸರ್ ಕೊಡ್ಲಿಪೇಟೆ ಕರುನಾಡ ಮಗ, ಕರ್ನಾಟಕದ ಮಣ್ಣಿನ ಮಗ. ಕಳೆದ 25 ವರ್ಷದಿಂದ ನಾನು ಎಲ್ಲಾ ಸಮುದಾಯದ ಜನರ ಸಮಸ್ಯೆಯನ್ನ ಕೈಗೆತ್ತಿಕೊಂಡು ಹೋರಾಟ ಮಾಡಿದ್ದೇನೆ. ದಾವಣಗೆರೆ ನನ್ನ ಹೃದಯದಲ್ಲಿದೆ. ಯಾಕೆ ಗೊತ್ತಾ, 2005ನೇ ಇಸವಿಯಲ್ಲಿ ನಾನು ಬಾಬಾ ಬುಡನ್ಗಿರಿಯಲ್ಲಿ ದತ್ತಪೀಠವನ್ನ ಮಾಡಬೇಕೆಂಬಂತಹ ಕೋಮುವಾದಿಗಳ ಹುನ್ನಾರದ ವಿರುದ್ಧ ಫಸ್ಟ್ ಟೈಮ್ ಅರೆಸ್ಟ್ ಆದಾಗ ಗೌರಿ ಲಂಕೇಶ್ ಒಟ್ಟಿಗೆ ಈ ದಾವಣಗೆರೆಯ 2 ಯುವಕರಲ್ಲಿಗೆ ಬಂದಿದ್ರು. ನಾನು ಆಗ್ಲೇ ಈ ದಾವಣಗೆರೆ ಬಗ್ಗೆ ಆಕರ್ಷಿತನಾದೆ. ಏನಪ್ಪಾ ಅಂತ ಒಂದು ಆಕ್ಟಿವಿಸಮ್, ಸೌಹಾರ್ದತೆ ಆಕ್ಟಿವಿಸಮ್ ಇಲ್ಲೂ ಇದೆಯಾ ಅಂತ ಹೇಳಿ ಅಲ್ಲಿಂದ ಕಂಟಿನ್ಯೂ 8 ವರ್ಷಗಳ ಕಾಲ ದಾವಣಗೆರೆ ಜಿಲ್ಲಾ ಉಸ್ತುವಾರಿಯಾಗಿ ನಾನು ಕೆಲಸ ಮಾಡಿದ್ದೇನೆ. ಹೆಗಡೆ ನಗರದ ವಿಚಾರ ಇರ್ಬೋದು, ಆಜಾದ್ ನಗರದಲ್ಲಿ ನೆರೆ ಬಂದಾಗ ಮನೆಗಳು ಮುಳುಗಡೆ ಆದಾಗ ಅಲ್ಲಿನ ವಾಲಂಟಿಯರ್ ಕೆಲಸ ಇರ್ಬೋದು, SIR ನ ಮ್ಯಾಪಿಂಗ್ ಪ್ರಕ್ರಿಯೆಯಲ್ಲಿ ಇರ್ಬೋದು, NRC CAA ಹೋರಾಟಗಳಲ್ಲಿ ಇರ್ಬೋದು, ಪ್ರತಿಯೊಂದು ಹೋರಾಟದಲ್ಲೂ ದಾವಣಗೆರೆ ನನ್ನ ಹೃದಯದಲ್ಲಿದೆ. ಇಲ್ಲಿ ಪ್ರತಿ ಗಲ್ಲಿಯಲ್ಲಿ ನಾನಿದ್ದೇನೆ. ಯಾರೋ ರಾಹುಲ್ ಗಾಂಧಿ ಅಮೇಠಿಯಿಂದ ವಯನಾಡಿಗೆ ಬರ್ತಾನೆ, ಮಲಯಾಳಂನ ಒಂದು ಅಕ್ಷರ ಬರಲ್ಲ. ಅಫ್ಸರ್ ಕೊಡ್ಲಿಪೇಟೆ ಈ ರಾಜ್ಯದ ಮಣ್ಣಿನ ಮಗ. ನನ್ನ ಇಡೀ ಕರ್ನಾಟಕವೇ ನನ್ನ ಮನೆ. ನಾನು ಮನೆಯಲ್ಲಿ ಟೈಮ್ ಕೊಡೋದು ಬಹಳ ಕಡಿಮೆ ಸರ್. ಮ್ಯಾಕ್ಸಿಮಮ್ ಜನರ ಸಮಸ್ಯೆಯಲ್ಲಿ ನಾನು ಇರ್ತೇನೆ. ಹಾಗಾಗಿ ಅದು ಯಾವುದು ಇಲ್ಲಿ ಫ್ಯಾಕ್ಟರ್ ಅಲ್ಲ. ನಾನು ಎಲ್ಲೋದ್ರೂ ಕೂಡ ನನಗೆ ಜನರು ಹೇಳ್ತಿರೋದು, ನೀವೇ ಅಲ್ವಾ ಹೆಗಡೆ ನಗರ ವಿಚಾರದಲ್ಲಿ ಧರಣಿ ಕೂತೋರು ಅಂತ ಕೇಳ್ತಾ ಇದ್ದಾರೆ, ರೆಕಗ್ನೈಸ್ ಮಾಡ್ತಾ ಇದ್ದಾರೆ. ನಾನು ಅಲ್ಲಿಗೂ ಕೂಡ ಹೋಗಿ ಬಂದೆ. 150 ಮನೆಗಳಿತ್ತು ಆ ಟೈಮಲ್ಲಿ, ಈಗ 4 ಮನೆ ಉಳ್ಕೊಂಡಿದ್ದಾವೆ. ಯಾಕೆ ಗೊತ್ತಾ, ಕರೆಂಟ್ ಇಲ್ಲ, ನೀರಿಲ್ಲ, ಚರಂಡಿ ಇಲ್ಲ. ಮತ್ತೆ ಇನ್ನೊಂದು ಸುಳ್ಳು ವಿಚಾರ ಇಲ್ಲಿ ಹರಿದಾಡ್ತಾ ಇದೆ. ಒಂದು ವೇಳೆ ಅಫ್ಸರ್ ಕೊಡ್ಲಿಪೇಟೆ ಗೆದ್ದು ಬಿಟ್ರೆ 2,000 ರೂಪಾಯಿ ಏನ್ ಬರ್ತಾ ಇದೆ ಅದು ನಿಂತೋಗುತ್ತೆ ಗ್ಯಾರಂಟಿ ಅಂತ ಹೇಳಿ. ಇದು ನಾನು ಹೇಳುವಂತದ್ದು. ಈ ಒಂದು ಬೈ ಎಲೆಕ್ಷನ್ ಒಂದು ಸೀಟಿಗೆ ನಡೀತಾ ಇರುವಂತದ್ದು. ಈ ಎಲೆಕ್ಷನ್ ನಾನ್ ಗೆಲ್ಲೋದ್ರಿಂದ ಕಾಂಗ್ರೆಸ್ನ ಗೌರ್ಮೆಂಟ್ ಏನ್ ಬಿದ್ದು ಹೋಗಲ್ಲ ಅಥವಾ BJP ಏನ್ ಬಂದ್ ಹೋಗಲ್ಲ. ಇಲ್ಲಿ ಈ ಹೆದರಿಕೆ ಬೇಡ. ಇದು ಕೆಲವರಿಗೆ ನಾಲೆಡ್ಜ್ ಇರಲ್ಲ, ಪಾಪ ಬಡವರಾಗಿದ್ದಾರೆ, ಅವ್ರ ಹೆದರಿಕೆ ಇದೆ. ಈ ಗ್ಯಾರಂಟಿ ಅವ್ರು ಕೇಳಿದಲ್ಲ, ಸರ್ಕಾರ ಹೇಳಿರೋ ಗ್ಯಾರಂಟಿ ಕೊಡ್ತಾ ಇದೆ, ನೀವು ತಗೊಳ್ಳಿ. ಅಫ್ಸರ್ ಕೊಡ್ಲಿಪೇಟೆ ಗೆದ್ರೆ 2,000 ರೂಪಾಯಿ ಯಾವುದೇ ಕಾರಣಕ್ಕೂ ನಿಲ್ಲಲ್ಲ. ನಾನು ಕ್ಲಿಯರ್ ಮಾಡ್ತಾ ಇದ್ದೇನೆ. ಓಕೆ, ಅಫ್ಸರ್ ಕೊಡ್ಲಿಪೇಟೆ ಅವರೇ, ನಾನು ನೋಡಿದ ಹಾಗೆ ಚಿಕ್ಕ ಚಿಕ್ಕ ಹುಡುಗರ ಬಾಯಲ್ಲಿ ನಿಮ್ಮ ಹೆಸರು ಭಾಳ ಓಡಾಡ್ತಿದೆ. ಸಣ್ಣ ಮಕ್ಕಳು ಜಾಸ್ತಿ ಫ್ಯಾನ್ಸ್ ಇದಾರೆ ನಿಮ್ಮ ದಾವಣಗೆರೆಯಲ್ಲಿ. ಬಟ್ ಮನೆಯಲ್ಲಿರುವಂತಹ ಹೆಣ್ಮಕ್ಳಿಗೆ ಹೇಗೆ ರೀಚ್ ಆಗಬೇಕು ಅಂತ ಸರ್, ನಮ್ಮ ಪಕ್ಷದಲ್ಲಿ ವುಮೆನ್ ಇಂಡಿಯಾ ಮೂವ್ಮೆಂಟ್ ಎಂಬುವಂತಹ ಲೇಡೀಸ್ ವಿಂಗ್ ಇದೆ. ಅವರು ನಿರಂತರವಾಗಿ ನಾನು ಮನೆಗೆ ಹೋದ್ರೆ ಜಸ್ಟ್ ನಾಕ್ ಮಾಡ್ಬೋದು. ಮನೆಯಲ್ಲಿ ಗಂಡಸರಿಲ್ಲ ಅಂತ ಹೇಳಿದ್ರೆ ನಾನು ನೆಕ್ಸ್ಟ್ ಡೋರಿಗೆ ಹೋಗ್ಬೇಕು. ನಮ್ಮ ಲೇಡೀಸ್ ವಿಂಗ್ ಆಗಲ್ಲ. ಮನೆಯ ನಾಕ್ ಮಾಡಿ ಕಿಚನ್ ವರೆಗೆ ಹೋಗಿ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ. ಹಾಗಾಗಿ ಪ್ರತಿ ಮಕ್ಕಳು ಮನೆಯಲ್ಲಿ ಇರ್ತಾರಲ್ಲ, ಅವ್ರು ಕೇಳಿದ್ದಾರೆ. ನನಗೆ ತುಂಬಾ ಮಕ್ಕಳು ಟಿವಿಯಲ್ಲಿ ನೋಡಿರ್ತಾರೆ ನನ್ನ ಸ್ಪೀಚಸ್, ಡಿಬೇಟ್ ಅನ್ನ. ಈಗ ಬರ್ಬೇಕಾದ್ರೆ ಸೆಲ್ಫಿ ಕ್ಲಿಕ್ಕಿಸ್ಕೊಡ್ತಾ ಇದ್ದಾರೆ. ಪಾಪ ಆ ಮಕ್ಕಳಿಗೆ ಟೈಮ್ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ನನಗೆ. ಯಾಕೆ ಗೊತ್ತಾ, ಈ ಕ್ಯಾನೋಸಿಂಗ್ ಬಿಸಿಯಲ್ಲಿ ನಾನು ಆ ಮಕ್ಕಳಿಗೆ ಏನ್ ಹೇಳ್ತಾ ಇದ್ದೀನಿ ಗೊತ್ತಾ, MLA ಆದ್ಮೇಲೆ ನಾನು ಸೆಲ್ಫಿ ಕೊಡ್ತೀನಿ ಅಂತ ಹೇಳ್ತಾ ಇದ್ದೇನೆ. ಪಾಪ ಮಕ್ಕಳು ಒಂದು ಆಶಾವಾದಿಗಳು ಸರ್, ಅವರಿಗೆ ನಿರಾಶೆ ಪಡಿಸಬಾರ್ದು. ನಾನು ಮತ್ತೆ ಬರ್ತೇನೆ, MLA ಆದ್ಮೇಲೆ ನಾನು ಸೆಲ್ಫಿ ಕ್ಲಿಕ್ಕಿಸ್ಕೊಡುವ ಅಂತ ಹಲವಾರು ಮಕ್ಕಳಿಗೆ ಹೇಳ್ತಾ ಇದ್ದೇನೆ ನಾನು. ಓಕೆ, ನನಗೆ